ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರೀತಿಯಲ್ಲಿ ಮೋಸ, ಸ್ನೇಹದಲ್ಲಿ ದ್ರೋಹ, ಮದುವೆ ನಂತರ ವಿಚಿತ್ರ ಸಂಕಟ, ಇದೇನಾ ತುಲಾರಾಶಿಯವರ ಜೀವನ? ಯಾರ ಮುಂದೆಯೂ ಹೇಳಿಕೊಳ್ಳದ ನೋವು ತುಲಾರಾಶಿಯವರಿಗೆ ಯಾಕೆ? ಆತ್ಮೀಯ ತುಲಾರಾಶಿಯವರೇ, ನೀವು ಸಾಕ್ಷಾತ್ ಧರ್ಮ ಮತ್ತು ನ್ಯಾಯದ ಪ್ರತೀಕ. ಜಗತ್ತಿನ ಯಾವುದೇ ಸಮಸ್ಯೆ ಇರಲಿ ಅದನ್ನು ತೂಗಿ ಅಳೆದು ಸರಿಯಾದ ತೀರ್ಪು ಕೊಡುವ ಅದ್ಭುತ ಶಕ್ತಿ ನಿಮಗಿದೆ. ನಿಮ್ಮ ನಗುವಿನಲ್ಲಿ ಒಂದು ಆಕರ್ಷಣೆ ಇದೆ, ನಿಮ್ಮ ಮಾತಿನಲ್ಲಿ ಒಂದು ಸೌಜನ್ಯವಿದೆ. ಜಗಳ ಆಡುವವರನ್ನು ಒಂದು ಮಾಡುವ, ದ್ವೇಷಿಸುವವರನ್ನು ಪ್ರೀತಿಸುವಂತೆ ಮಾಡುವ ಮಾಂತ್ರಿಕ ಶಕ್ತಿ ಇರೋದು ಕೇವಲ ತುಲಾರಾಶಿಯವರಿಗೆ ಮಾತ್ರ. ಆದರೆ ಆತ್ಮೀಯ ತುಲಾರಾಶಿಯವರಿಗೆ, ನಿಮ್ಮನ್ನ ನೀವೇ ಕೇಳಿಕೊಳ್ಳಿ. ಇಡೀ ಜಗತ್ತಿನ ಸಮಸ್ಯೆಯನ್ನ ಬಗೆಹರಿಸುವ ನೀವು ನಿಮ್ಮ ಸ್ವಂತ ಬದುಕಿನ ಸಮಸ್ಯೆಯನ್ನ ಯಾಕೆ ಬಗೆಹರಿಸಿಕೊಳ್ಳಲು ಆಗುತ್ತಿಲ್ಲ? ಶುಕ್ರದಶೆಯ ಆಶೀರ್ವಾದ ಪಡೆದ ನೀವು ಐಷಾರಾಮಿ ಜೀವನ ನಡೆಸಬೇಕಾದವರು. ಆದರೆ ಇಂದು ಯಾಕೆ ಮನಃಶಾಂತಿ ಇಲ್ಲದೆ, ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದೀರಿ? ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಿಮಗೆ ಬದುಕಿನಲ್ಲಿ ಪದೇ ಪದೇ ಮೋಸವೇ ಯಾಕೆ ಉಡುಗೊರೆಯಾಗಿ ಸಿಗುತ್ತಿದೆ? ತುಲಾರಾಶಿಯವರೇ, ಇವತ್ತು ನೀವು ಒಂದು ಕಹಿ ಸತ್ಯವನ್ನ ಜೀರ್ಣಿಸಿಕೊಳ್ಳಲೇಬೇಕು. ನಿಮ್ಮ ಜೀವನದಲ್ಲಿ ಈಗ ಆಗುತ್ತಿರುವ ಅವಮಾನಗಳಿಗೆ, ಸೋಲುಗಳಿಗೆ ಅಥವಾ ಆರ್ಥಿಕ ಕಷ್ಟಗಳಿಗೆ ಬೇರೆ ಯಾರೂ ಕಾರಣರಲ್ಲ, ಸಾಕ್ಷಾತ್ ನೀವೇ ಕಾರಣ. ಹೌದು, ನಿಮ್ಮ ಉದ್ಧಾರವನ್ನ ತಡೆಯುತ್ತಿರುವುದು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ಸ್ವಭಾವದಲ್ಲೇ ಬೆರೆತು ಹೋಗಿರುವ ಒಂದು ಮಾರಕವಾದ ದೌರ್ಬಲ್ಯ. ಈ ಒಂದು ಗುಣ ನಿಮ್ಮನ್ನ ಎಷ್ಟು ಕುರುಡರನ್ನಾಗಿ ಮಾಡಿದೆ ಅಂದರೆ, ಹಗಲಿನಲ್ಲಿ ನಿಮ್ಮ ಕಣ್ಣ ಮುಂದೆಯೇ ನಿಮ್ಮ ಬದುಕನ್ನ ಯಾರು ದೋಚಿಕೊಂಡು ಹೋಗುತ್ತಿದ್ರು, ನೀವು ಸುಮ್ಮನೆ ನೋಡುತ್ತಾ ನಿಂತಿದ್ದೀರಿ. ಆ ಒಂದು ಗುಣ ದೇವತೆಗಳಂತೆ ಬದುಕಬೇಕಾದ ನಿಮ್ಮನ್ನ ಇಂದು ಸಾಮಾನ್ಯನಿಗಿಂತ ಕೀಳಾಗಿ ಬದುಕುವಂತೆ ಮಾಡಿರುವ ಆ ರಹಸ್ಯವೇನು? ಮತ್ತೆ ನೀವು ಸುಖನಂತೆ ಬದುಕಬೇಕಾದ್ರೆ ಮಾಡಬೇಕಾದ ಬದಲಾವಣೆ ಏನು? ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಇದನ್ನ ಅರ್ಧಕ್ಕೆ ನಿಲ್ಲಿಸಬೇಡಿ, ಯಾಕಂದ್ರೆ ಇದು ನಿಮ್ಮ ಮುರಿದು ಹೋದ ಮನಸ್ಸಿನ ಸಂಜೀವಿನಿ ಆಗಬಲ್ಲದು. ಆ ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನ ಯಾಕೆ ಇಷ್ಟಪಡುತ್ತದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಕ್ಕೂ ಮುನ್ನ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಮೆಂಟ್ ಮಾಡಿ. ತುಲಾರಾಶಿಯವರೇ, ನಿಮ್ಮ ರಾಶಿಯ ಚಿಹ್ನೆ ತಕ್ಕಡಿ ಅಂದರೆ ಬ್ಯಾಲೆನ್ಸ್. ಎಂತಹ ಒತ್ತಡದ ಪರಿಸ್ಥಿತಿಯಲ್ಲೂ ನೀವು ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಮೊದಲನೆಯದಾಗಿ ನಿಮ್ಮ ರಾಜತಾಂತ್ರಿಕತೆ ಮತ್ತು ಸೌಜನ್ಯ. ಯಾರ ಮನಸ್ಸಿಗೂ ನೋವಾಗದಂತೆ ಮಾತನಾಡುವ ಕಲೆ ನಿಮಗೆ ರಕ್ತಗತವಾಗಿ ಬಂದಿದೆ. ಎದುರಾಳಿ ಎಷ್ಟೇ ಕೋಪದಲ್ಲಿದ್ದರೂ ನಿಮ್ಮ ಒಂದೆರಡು ಪ್ರೀತಿಯ ಮಾತುಗಳಿಂದ ಅವರನ್ನು ತಣ್ಣಗಾಗಿಸಬಲ್ಲ ಶಕ್ತಿ ನಿಮಗಿದೆ. ಎರಡನೆಯದಾಗಿ ನಿಮ್ಮ ಸೌಂದರ್ಯ ಪ್ರಜ್ಞೆ ಮತ್ತು ಸ್ವಚ್ಛತೆ. ನೀವು ಇರೋ ಜಾಗ, ನೀವು ಧರಿಸುವ ಬಟ್ಟೆ, ನೀವು ಆಡುವ ಮಾತು, ಎಲ್ಲದರಲ್ಲೂ ಒಂದು ಅಚ್ಚುಕಟ್ಟುತನ ಇರುತ್ತದೆ. ಕೊಳಕುತನವನ್ನ, ಗಲಾಟೆಯನ್ನ ನೀವು ದ್ವೇಷಿಸುತ್ತೀರಿ. ಇದೇ ಕಾರಣಕ್ಕೆ ಜನ ನಿಮ್ಮನ್ನ ಸುಸಂಸ್ಕೃತರು ಅಂತ ಕರೆಯುತ್ತಾರೆ. ಮೂರನೆಯದಾಗಿ ಮತ್ತು ಅತಿ ಮುಖ್ಯವಾಗಿ, ನಿಮ್ಮ ನ್ಯಾಯಪರ ಅನ್ಯಾಯವನ್ನ ಕಂಡರೆ ನೀವು ಸಹಿಸುವುದಿಲ್ಲ, ಆದರೆ ಅದನ್ನು ವಿರೋಧಿಸುವಾಗಲೂ ಒಂದು ನಾಗರಿಕತೆಯನ್ನು ಪಾಲಿಸುತ್ತೆ. ಇಷ್ಟೆಲ್ಲ ಅದ್ಭುತ ಗುಣಗಳಿರುವ ನೀವು, ಜಗತ್ತಿಗೆ ಬೆಳಕು ನೀಡುವ ನೀವು, ನಿಮ್ಮ ಮನೆಯ ದೀಪವನ್ನೇ ಯಾಕೆ ಆರಿಸಿಕೊಂಡಿದ್ದೀರಿ? ನಿಮ್ಮ ಈ ಒಳ್ಳೆಯತನವೇ ನಿಮಗೆ ಮುಳುವಾಗಿದ್ದು ಹೇಗೆ? ಈಗ ಆ ಅಸಲಿ ಸತ್ಯವನ್ನ, ಆ ಕಹಿ ಗುಟ್ಟನ್ನ ಒಡೆಯುವ ಸಮಯ ಬಂದಿದೆ. ತುಲಾರಾಶಿಯವರೇ, ನಿಮ್ಮನ್ನ ಬಲಪ್ರಯೋಗದಿಂದ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮನ್ನ ಕಣ್ಣೀರು ಹಾಕುವಂತೆ ಮಾಡುತ್ತಿರುವುದು ನಿಮ್ಮ ಆ ಒಂದು ಮಾರಕ ದೌರ್ಬಲ್ಯ. ಅದೇ ನಿರ್ಧಾರ ತೆಗೆದುಕೊಳ್ಳಲಾಗದ ಗೊಂದಲ ಮತ್ತು ಎಲ್ಲರನ್ನ ಮೆಚ್ಚಿಸಲು ಹೋಗುವ ದಾಸ್ಯದ ಮನೋಭಾವ. ಕೇಳಲು ಇದು ಸಣ್ಣ ವಿಷಯ ಅನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಶಾಪ. ತುಲಾರಾಶಿಯವರಿಗೆ ಅವರಿಗೆ ಪ್ರತಿಯೊಂದು ವಿಷಯದಲ್ಲೂ ಗೊಂದಲ. ಇದನ್ನು ಮಾಡಬೇಕಾ ಅಥವಾ ಅದನ್ನು ಮಾಡಬೇಕಾ? ಇದು ಸರಿಯಾ ಅಥವಾ ಅದು ಸರಿಯಾ? ಈ ಗೊಂದಲದಲ್ಲೇ ನೀವು ಬದುಕಿನ ಅರ್ಧ ಸಮಯವನ್ನ ವ್ಯರ್ಥ ಮಾಡುತ್ತೀರಿ. ಅಷ್ಟೇ ಅಲ್ಲ, ನೀವು ಯಾರಿಗೂ ಇಲ್ಲ ಎಂದು ಹೇಳಲಾರಿರಿ. ಯಾರಾದರೂ ಬಂದು ಸಹಾಯ ಕೇಳಿದರೆ, ನಿಮ್ಮ ಹತ್ತಿರ ಸಮಯ ಇಲ್ಲದಿದ್ದರೂ, ನಿಮ್ಮ ಜೇಬಲ್ಲಿ ಹಣ ಇಲ್ಲದಿದ್ದರೂ, ನಿಮ್ಮ ಸುಖವನ್ನ ತ್ಯಾಗ ಮಾಡಿ ಅವರಿಗೆ ಸಹಾಯ ಮಾಡುತ್ತೀರಿ. ಯಾಕೆ ಗೊತ್ತಾ? ಎಲ್ಲಿ ನಾನು ಇಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊಳ್ತಾರೋ, ಎಲ್ಲಿ ನಾನು ಕೆಟ್ಟವನಾಗ್ತೇನೋ ಅನ್ನೋ ಭಯ ನಿಮ್ಮದು. ಈ ಎಲ್ಲರಿಗೂ ಒಳ್ಳೆಯವನಾಗಬೇಕು ಅನ್ನೋ ಹುಚ್ಚುತನ ಇದೆಯಲ್ಲ, ಇದೇ ನಿಮ್ಮನ್ನು ಸರ್ವನಾಶ ಮಾಡುತ್ತಿರುವುದು. ನೀವು ಬೇರೆಯವರ ಖುಷಿಗಾಗಿ ನಿಮ್ಮ ಆತ್ಮ ಗೌರವವನ್ನೇ ಒತ್ತೆ ಇಡುತ್ತೀರಿ. ನಿಮ್ಮದಲ್ಲದ ತಪ್ಪಿಗೆ ಕ್ಷಮೆ ಕೇಳುತ್ತೀರಿ. ಸಂಬಂಧ ಒಪ್ಪಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು ಅಂತ ವಿಷಯವನ್ನೇ ಅಮೃತ ಅಂತ ಕುಡಿಯುತ್ತೀರಿ. ಆದರೆ ಪ್ರತಿಫಲವಾಗಿ ನಿಮಗೆ ಸಿಗೋದೇನು? ಕೇವಲ ಅವಮಾನ ಮತ್ತು ದ್ರೋಹ. ಈ ಅತಿಯಾದ ಒಳ್ಳೆಯತನ ಮತ್ತು ಗೊಂದಲದ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ.
ಮೊದಲನೆಯದಾಗಿ ಪರಾವಲಂಬಿಗಳ ಸ್ವರ್ಗವಾಗುವಿಕೆ. ತುಲಾರಾಶಿಯವರು ಎಲ್ಲಿಯವರೆಗೆ ಬೇರೆಯವರಿಗೆ ಉಪಯೋಗವಾಗುತ್ತಾರೆ ಅಲ್ಲಿಯವರೆಗೆ ಮಾತ್ರ ಜನ ಇವರನ್ನ ಪ್ರೀತಿಸುತ್ತಾರೆ. ನೀವು ನೋ ಹೇಳೋದಿಲ್ಲ ಅಂತ ಗೊತ್ತಿರೋ ಜನ ನಿಮ್ಮನ್ನ ಒಂದು ಟಿಶ್ಯೂ ಪೇಪರ್ ಥರ ಬಳಸಿಕೊಳ್ತಾರೆ. ನಿಮ್ಮ ಹಣ, ನಿಮ್ಮ ಸಮಯ, ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಕೊನೆಗೆ ನೀವು ಕಷ್ಟದಲ್ಲಿದ್ದಾಗ ನಿನಗೆ ಬುದ್ಧಿ ಇಲ್ವಾ, ಯಾಕೆ ಮಾಡಿದೆ ಅಂತ ನಿಮ್ಮನ್ನೇ ದೂಷಿಸಿ ಹೋಗ್ತಾರೆ. ಆದರೂ ನೀವು ಪಾಠ ಕಲಿಯುವುದಿಲ್ಲ, ಮತ್ತೆ ಅಂಥವರನ್ನೇ ನಂಬುತ್ತೀರಿ. ಎರಡನೆಯದಾಗಿ ಅವಕಾಶಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ನೀವು ಮಾಡುವ ತಡ ಅಂದರೆ ಇದೆಯಲ್ಲ, ಅದರಿಂದ ಎಷ್ಟೋ ಅದೃಷ್ಟ ಲಕ್ಷ್ಮಿಯನ್ನು ನೀವು ಬಾಗಿಲಿಂದಲೇ ವಾಪಸ್ ಕಳಿಸಿದ್ದೀರಿ. ಅತಿಯಾಗಿ ಯೋಚನೆ ಮಾಡುತ್ತಾ ಹೀಗಾದರೆ ಹೇಗೆ, ಹಾಗಾದರೆ ಹೇಗೆ ಅಂತ ಲೆಕ್ಕ ಹಾಕ್ತಾ ಕೂರುತ್ತೀರಿ. ಅಷ್ಟರಲ್ಲಿ ಕಡಿಮೆ ಬುದ್ಧಿವಂತರು ಆ ಅವಕಾಶವನ್ನು ಬಾಚಿಕೊಂಡು ಮುಂದೆ ಹೋಗಿರುತ್ತಾರೆ. ನಿಮ್ಮ ಬುದ್ಧಿವಂತಿಕೆ ಕೇವಲ ಪ್ಲಾನಿಂಗ್ ಮಾಡೋದ್ರಲ್ಲೇ ವ್ಯರ್ಥವಾಗುತ್ತಿದೆ ಹೊರತು ಆ್ಯಕ್ಷನ್ ತೆಗೆದುಕೊಳ್ಳುವುದರಲ್ಲಿ ಅಲ್ಲ. ಮೂರನೆಯದಾಗಿ ಒಳಮನಸ್ಸಿನ ನರಕ. ಹೊರಗೆ ಎಲ್ಲರ ಜೊತೆ ನಗುತ್ತಾ ಇರುವ ನೀವು ಒಳಗೆ ಅಳುತ್ತಿರುತ್ತೀರಿ. ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನಾನು ಎಲ್ಲರಿಗೂ ಇಷ್ಟೆಲ್ಲ ಮಾಡಿದರೂ ನನಗೇಕೆ ಈ ಶಿಕ್ಷೆ ಅನ್ನೋ ಕೊರಗು ನಿಮ್ಮನ್ನು ದಿನೇ ದಿನೇ ಕೊಲ್ಲುತ್ತಿದೆ. ನಿಮ್ಮ ತನವನ್ನೇ ಕಳೆದುಕೊಂಡು ಬೇರೆಯವರಿಗಾಗಿ ಬದುಕುವ ಬೊಂಬೆಯಾಗಿದ್ದೀರಿ. ತುಲಾರಾಶಿಯವರೇ, ಸಾಕು ಮಾಡಿ. ಈ ತ್ಯಾಗವನ್ನು ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಇಲ್ಲದ ಜಾಗದಲ್ಲಿ ನಿಮ್ಮ ತನವನ್ನು ತೋರಿಸುವ ಸಮಯ ಬಂದಿದೆ. ನೀವು ಮತ್ತೆ ಎದ್ದು ನಿಲ್ಲಬೇಕು. ನಿಮ್ಮ ರಾಶ್ಯಾಧಿಪತಿ ಶುಕ್ರನಂತೆ ಮತ್ತೆ ಮಿನುಗಬೇಕು. ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಈಗಲೇ ತೆಗೆದುಕೊಳ್ಳಿ. ಮೊದಲನೆಯದಾಗಿ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸುವುದನ್ನು ಕಲಿಯಿರಿ. ಯಾರು ನಿಮ್ಮ ಸಮಯವನ್ನು, ಶಾಂತಿಯನ್ನು ಹಾಳು ಮಾಡುತ್ತಾರೋ ಅವರಿಗೆ ಮುಖಕ್ಕೆ ಹೊಡೆದಂತೆ ನನ್ನಿಂದ ಆಗಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನೀವು ಕೆಟ್ಟವರಾದರೂ ಪರವಾಗಿಲ್ಲ, ನಿಮ್ಮ ನೆಮ್ಮದಿಗಿಂತ ದೊಡ್ಡದು ಯಾವುದೂ ಇಲ್ಲ. ನೆನಪಿಡಿ, ಜಗತ್ತನ್ನು ಮೆಚ್ಚಿಸಲು ನೀವು ಹುಟ್ಟಿಲ್ಲ. ನಿಮ್ಮ ಬೌಂಡರಿಯನ್ನು ನೀವೇ ಹಾಕಿಕೊಳ್ಳಿ, ಆಗ ಮಾತ್ರ ಜನ ನಿಮಗೆ ಬೆಲೆ ಕೊಡುತ್ತಾರೆ. ಎರಡನೆಯದಾಗಿ ತ್ವರಿತ ನಿರ್ಧಾರಗಳೇ ಯಶಸ್ಸಿನ ಮೆಟ್ಟಿಲು. ಇಂದಿನಿಂದ ಅತಿಯಾಗಿ ಯೋಚನೆ ಮಾಡುವುದನ್ನು ಬಿಡಿ. ಯಾವುದೇ ಅವಕಾಶ ಬಂದರೆ ಅದು 70% ಸರಿಯಿದೆ ಅನಿಸಿದರೆ ಮುನ್ನುಗ್ಗಿ. ತಪ್ಪು ನಡೆದರೆ ತಿದ್ದಿಕೊಳ್ಳೋಣ, ಆದರೆ ಯೋಚನೆ ಮಾಡುತ್ತಾ ಕೂತು ಸಮಯ ವ್ಯರ್ಥ ಮಾಡಬೇಡಿ. ನಿಂತ ನೀರು ಕೊಳೆಯಾಗುತ್ತದೆ, ಹರಿಯುವ ನೀರು ಮಾತ್ರ ಪವಿತ್ರ. ಹಾಗೆಯೇ ಆ್ಯಕ್ಷನ್ ತೆಗೆದುಕೊಳ್ಳುವ ತುಲಾರಾಶಿಯವರು ಮಾತ್ರ ಗೆಲ್ಲುತ್ತಾರೆ. ಮೂರನೆಯದಾಗಿ ಸ್ವಯಂ ಪ್ರೀತಿ ಮತ್ತು ಸ್ವಾರ್ಥ. ಹೌದು, ನೀವು ಸ್ವಲ್ಪ ಸ್ವಾರ್ಥಿಗಳಾಗಬೇಕು. ನಿಮ್ಮ ಸಂಪಾದನೆಯನ್ನು, ನಿಮ್ಮ ಪ್ರೀತಿಯನ್ನು ಮೊದಲು ನಿಮ್ಮ ಮೇಲೆ ಖರ್ಚು ಮಾಡಿ. ನೀವು ಚೆನ್ನಾಗಿದ್ದರೆ ಮಾತ್ರ ಜಗತ್ತು ಚೆನ್ನಾಗಿ ಕಾಣುತ್ತದೆ. ಕನ್ನಡಿಯಲ್ಲಿ ನೋಡಿಕೊಂಡು ಬೇರೆಯವರಿಗಾಗಿ ಬದುಕುವುದನ್ನು ಬಿಟ್ಟು ನಿಮಗಾಗಿ ನೀವು ಬದುಕುವುದನ್ನು ಹಿಂದೆ ಪ್ರಾರಂಭಿಸಿ. ತುಲಾರಾಶಿಯವರೇ, ನೀವು ವಜ್ರದ ಹರಳಿದ್ದಂತೆ. ವಜ್ರಕ್ಕೆ ಹೊಳಪು ಬರಬೇಕಂದ್ರೆ ಅದನ್ನು ಕತ್ತರಿಸಬೇಕು. ತುಲಾರಾಶಿಯವರೇ, ನೀವು ವಜ್ರದ ಹರಳಿದ್ದಂತೆ. ವಜ್ರಕ್ಕೆ ಹೊಳಪು ಬರಬೇಕಂದ್ರೆ ಅದನ್ನು ಕತ್ತರಿಸಬೇಕು. ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸಬೇಕೇ ಹೊರತು ವೀಕ್ ಆಗಿಸಿಲ್ಲ. ಇಂದಿನಿಂದ ನಿಮ್ಮ ಜೀವನದ ತಕ್ಕಡಿಯಲ್ಲಿ ಒಂದು ಕಡೆ ಜಗತ್ತನ್ನು ಇಡಿ, ಇನ್ನೊಂದು ಕಡೆ ನಿಮ್ಮನ್ನು ನೀವು ಇಟ್ಟುಕೊಳ್ಳಿ. ಯಾವಾಗಲೂ ನಿಮ್ಮ ಕಡೆಯ ತೂಕ ಹೆಚ್ಚಿರಲಿ. ನಿಮ್ಮ ಮೃದು ಸ್ವಭಾವವನ್ನು ದೌರ್ಬಲ್ಯ ಎಂದು ಭಾವಿಸಿದವರಿಗೆ ನಿಮ್ಮ ಕಠಿಣ ನಿರ್ಧಾರಗಳ ಮೂಲಕ ಉತ್ತರ ಕೊಡಿ. ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮನ್ನು ಬಳಸಿಕೊಂಡು ಬಿಸಾಡಿದವರು ನಾಳೆ ನಿಮ್ಮ ಯಶಸ್ಸನ್ನು ಕಂಡು ಸಾಲಿನಲ್ಲಿ ಬಂದು ನಿಲ್ಲುವಂತೆ ಬೆಳೆಯಿರಿ. ಆ ತಾಕತ್ತು, ಆ ಕಲೆ, ಆ ರಾಜಯೋಗ ನಿಮ್ಮ ಜಾತಕದಲ್ಲೇ ಇದೆ. ಬೇಕಾಗಿರೋದು ಕೇವಲ ಎಚ್ಚೆತ್ತುಕೊಳ್ಳುವ ಮನಸ್ಸು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದರೆ, ಹೌದು ನಾನು ಕೂಡ ಇದೇ ತಪ್ಪನ್ನು ಮಾಡ್ತಿದ್ದೆ ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಇಂತಹ ಆಳವಾದ ಸತ್ಯಗಳನ್ನು ಹುಡುಕಿ ತರಲು ಸ್ಫೂರ್ತಿ ನೀಡುತ್ತದೆ. ಮತ್ತು ತುಲಾರಾಶಿಯವರೇ, ನಿಮ್ಮಂತೆ ನೋವು ಅನುಭವಿಸುತ್ತಿರುವ, ದಾರಿ ಕಾಣದೇ ಇರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲು, ನಿಮ್ಮ ಬದುಕಿನ ರಹಸ್ಯಗಳನ್ನು ಪ್ರತಿ ವಾರ ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ಲೈಕಾನ್ ಒತ್ತಿ. ನಿಮ್ಮ ಜೀವನದ ಯಾವ ಘಟನೆ ನಿಮಗೆ ಹೆಚ್ಚು ನೋವು ತಂದಿದೆ ಅಥವಾ ನೀವು ಇನ್ಮುಂದೆ ಯಾವ ಬದಲಾವಣೆ ಮಾಡಿಕೊಳ್ತೀರಿ ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ತುಲಾರಾಶಿ ಸೌಂದರ್ಯಕ್ಕೆ ಪ್ರಾಧಾನ್ಯತೆ ನೀಡುವಂತಹ, ಪ್ರೀತಿಯನ್ನು ಆರಾಧಿಸುವಂಥ ರಾಶಿಯಾದ ತುಲಾರಾಶಿಯವರ ಜೀವನದಲ್ಲಿ ಕಷ್ಟಗಳು, ಸೋಲು, ದುಃಖಗಳು ಎದುರಿಸಲು ಇರುವಂಥ 8 ಕಾರಣಗಳು ಹಾಗೂ ಪರಿಹಾರಗಳ ಬಗ್ಗೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಕೆಲವು ಪಾಸಿಟಿವ್ ಗುಣಗಳು, ಕೆಲವು ನೆಗೆಟಿವ್ ಗುಣಗಳು ಇದ್ದೇ ಇರುತ್ತವೆ. ಧನಾತ್ಮಕ ಹಾಗೂ ಋಣಾತ್ಮಕ ಗುಣಲಕ್ಷಣಗಳನ್ನು ಪಡೆದುಕೊಂಡು ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿರುತ್ತಾರೆ.
ಈ ಭೂಮಿ ಮೇಲೆ ಹುಟ್ಟಿದಂತಹ ಯಾವ ಮನುಷ್ಯರು ಪರಿಪೂರ್ಣ ವ್ಯಕ್ತಿಗಳಲ್ಲ. ಯಾವುದಾದರೂ ಒಂದು ಕೊರತೆ, ಒಂದು ದೌರ್ಬಲ್ಯ ಪ್ರತಿಯೊಬ್ಬರಲ್ಲಿಯೂ ಇದ್ದೇ ಇರುತ್ತದೆ. ಈ ದೌರ್ಬಲ್ಯಗಳಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು, ಕಷ್ಟಗಳನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿರುತ್ತದೆ. ನಿಮ್ಮ ಈ ಗುಣಗಳನ್ನು ಬದಲಾಯಿಸಿಕೊಳ್ಳುವುದರಿಂದ ಹಾಗೂ ಕಡಿಮೆ ಮಾಡಿಕೊಳ್ಳುವುದರಿಂದ ತುಲಾ ರಾಶಿಯವರ ಜೀವನದಲ್ಲಿ ಸೋಲು, ದುಃಖಗಳಿಂದ ದೂರವಿದ್ದು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂಬಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ತುಲಾ ರಾಶಿಯವರ ಜೀವನದಲ್ಲಿ ಸೋಲು, ದುಃಖಕ್ಕೆ ಇರುವಂತಹ ಮೊದಲನೆಯ ಕಾರಣ, ತುಲಾ ರಾಶಿಯವರು ಅನಾವಶ್ಯಕ ಹಣದ ಖರ್ಚು ವೆಚ್ಚಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಸಮಸ್ಯೆ, ದುಃಖಗಳಿಗೆ ಸಿಲುಕಿ ಹಾಕಿಕೊಳ್ಳುತ್ತೀರಾ. ತುಲಾ ರಾಶಿ ಚಕ್ರದಲ್ಲಿ 7ನೇ ರಾಶಿ, ಸಮಾಜದ ಮಧ್ಯೆ ಇರುವಂತಹ ರಾಶಿ. ಜನರ ಮಧ್ಯೆ, ಸ್ನೇಹಿತರ ಜೊತೆ ಬೆರೆಯುವಂತಹ ಹೆಚ್ಚು ಸಮಯವನ್ನು ಕಳೆಯಲು ಇಷ್ಟಪಡುತ್ತೀರಾ. ತುಲಾ ರಾಶಿ ಶುಕ್ರನ ಅಧಿಪತ್ಯದ ರಾಶಿಯಾಗಿರುವುದರಿಂದ ತುಲಾ ರಾಶಿಯವರಿಗೆ ಶಾಪಿಂಗ್ ಮಾಡುವುದಕ್ಕೆ ಇಷ್ಟ. ಲಕ್ಸುರಿಯಸ್ ಥಿಂಗ್ಸ್ಗಳನ್ನು ಶಾಪಿಂಗ್ ಮಾಡೋದ್ರ ಕಡೆ ಅಟ್ರಾಕ್ಟ್ ಆಗ್ತೀರಾ. ಲಕ್ಸುರಿಯಸ್ ಥಿಂಗ್ಸ್ಗಳ ಕಡೆ ಆಕರ್ಷಿತರಾಗಿ ಹೆಚ್ಚಿನ ಹಣವನ್ನು ವ್ಯಯ ಮಾಡುತ್ತೀರಾ. ಹೊಸ ಬಟ್ಟೆಗಳಿಗೆ, ಮೊಬೈಲ್ ಶಾಪಿಂಗ್ ಮಾಡಲಿಕ್ಕೆ, ಗೋಲ್ಡ್ ಜ್ಯುವೆಲರಿಗಳ ಮೇಲೆ ಅತ್ಯಧಿಕ ಖರ್ಚುಗಳನ್ನು ಮಾಡಿ ನಿಮ್ಮ ಕೈಯನ್ನು ಖಾಲಿ ಮಾಡಿಕೊಳ್ತೀರಾ. ಸ್ನೇಹಿತರ ಜೊತೆ ಟ್ರಾವೆಲ್, ಟ್ರಿಪ್ ಮಾಡೋದು ಅಂದರೆ ಬಹಳ ಇಷ್ಟಪಟ್ಟು ಮಾಡ್ತೀರಾ. ಪಾರ್ಟಿ ಮಾಡೋದು, ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ಗಿಫ್ಟ್ಸ್ಗಳನ್ನು ಕೊಡೋದು, ಈ ರೀತಿ ಹಣವನ್ನು ಲೆಕ್ಕವಿಲ್ಲದೆ ಖರ್ಚು ಮಾಡುವುದರಿಂದ ತಾತ್ಕಾಲಿಕವಾಗಿ ನಿಮಗೆ ಸಂತೋಷವೇನೋ ಸಿಗುತ್ತದೆ. ಆದರೆ ಮುಂದಿನ ಭವಿಷ್ಯತ್ ಜೀವನದ ಬಗ್ಗೆ ಯೋಚನೆ ಮಾಡುವುದಿಲ್ಲ. ನೀವು ಇದರಿಂದಾಗಿ ಹಣದ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಯಿಂದ ದುಃಖವನ್ನು ಪಡ್ತೀರಾ. ಆದ್ದರಿಂದ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ ಭವಿಷ್ಯಕ್ಕೋಸ್ಕರ ಹಣವನ್ನು ಉಳಿತಾಯ ಮಾಡುವುದರ ಕಡೆ ನಿಮ್ಮ ಗಮನವಿರಲಿ. ಈ ಮೂಲಕ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಂಡು ಸಂತೋಷವಾಗಿರಬಹುದು. ತುಲಾ ರಾಶಿಯವರ ಜೀವನದ ಸೋಲು, ದುಃಖಕ್ಕೆ ಇರುವ 2ನೆಯ ಕಾರಣ ನಿಮ್ಮ ಅತಿಯಾದ ಆತ್ಮವಿಶ್ವಾಸ. ನೀವು ಓವರ್ ಕಾನ್ಫಿಡೆನ್ಸ್ ವ್ಯಕ್ತಿಗಳು. ನಿಮ್ಮನ್ನು ನೀವೇ ಸರ್ವಶ್ರೇಷ್ಠರು ಅಂದುಕೊಳ್ತೀರಾ. ಬೇರೆಯವರ ಸಲಹೆಗಳನ್ನು ನಿರಾಕರಿಸ್ತೀರಾ. ಹಾಗೂ ನಿಮ್ಮ ಅತಿಯಾದ ಆತ್ಮವಿಶ್ವಾಸದಿಂದ ನೀವು ಪ್ರಾರಂಭಿಸಿದಂಥ ಕೆಲಸ ಕಾರ್ಯದಲ್ಲಿ ಸಫಲತೆಯನ್ನು ಕಾಣದೇ ಇದ್ದಾಗ ನೀವು ದುಃಖವನ್ನು ಪಡುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಆದ್ದರಿಂದ ಅತಿಯಾದ ಆತ್ಮವಿಶ್ವಾಸದಿಂದ ದೂರವಿದ್ದರೆ ನಿಮ್ಮ ಜೀವನದಲ್ಲಿ ಬಹಳ ಸಂತೋಷವಾಗಿರಬಹುದು. ತುಲಾ ರಾಶಿಯವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ 3ನೇ ಕಾರಣ, ತುಲಾ ರಾಶಿಯವರು ದಯಾಳು ಸ್ವಭಾವದವರು. ಸಹಾಯ ಮಾಡುವ ಗುಣದಿಂದ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತೀರಾ. ತುಲಾ ರಾಶಿಯವರು ಸ್ನೇಹಿತರಿಗೆ, ಸಂಬಂಧಿಕರಿಗೆ ಹಣದ ಸಹಾಯವನ್ನು ಮಾಡಲು ಹೋಗಿ ತನ್ನ ಬಳಿ ಇದ್ದ ಅಂತಹ ಹಣವೇ ಆಗಲಿ ಅಥವಾ ಸಾಲ ಮಾಡಿಯಾದರೂ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಹಣವನ್ನು ಕೊಡ್ತೀರಾ. ಆದರೆ ನಿಮ್ಮಿಂದ ಹಣ ತೆಗೆದುಕೊಳ್ಳುವವರೆಗೂ ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇದ್ದಂಥ ಸ್ನೇಹಿತರು ನಿಮ್ಮಿಂದ ಹಣ ಪಡೆದ ನಂತರ ಅಥವಾ ಯಾವುದಾದರೂ ಸಹಾಯವನ್ನು ನಿಮ್ಮಿಂದ ಪಡೆದುಕೊಂಡ ನಂತರ ನಿಮ್ಮಿಂದ ದೂರವಾಗ್ತಾರೆ. ನಿಮಗೆ ಹಣವನ್ನು ಹಿಂದಿರುಗಿಸದೆ ನಿಮಗೆ ತೊಂದರೆಯನ್ನು ಕೊಡ್ತಾರೆ. ನೀವು ಹಣವನ್ನು ಕೇಳಿದಾಗ ಇಲ್ಲ ಸಲ್ಲದ ನೆಪಗಳನ್ನು ಹೇಳ್ತಾರೆ. ಇದರಿಂದಾಗಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ನೀವು ದುಃಖವನ್ನು ಅನುಭವಿಸುತ್ತೀರಾ. ಸಹಾಯ ಮಾಡಿ, ಆದರೆ ಅವಶ್ಯಕತೆಗೆ ಮೀರಿ ಸಹಾಯವನ್ನು ಮಾಡಲು ಹೋಗಬೇಡಿ. ಇದು ಕಲಿಯುಗ. ಹಣಕ್ಕೋಸ್ಕರ ನಿಮ್ಮನ್ನು ಸ್ನೇಹಿತರಾಗಲಿ, ಸಂಬಂಧಿಕರಾಗಲಿ ಮಿಸ್ಯೂಸ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮಗೆ ದ್ರೋಹ ಮಾಡಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾರೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ತುಲಾ ರಾಶಿಯವರ ಜೀವನದಲ್ಲಿ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ 4ನೆಯ ಕಾರಣ, ನೀವು ಬಹಳ ಕಲ್ಪನಾ ಜೀವಿಗಳು. ಭಾವನೆಯಲ್ಲಿಯೇ ಮುಳುಗಿರ್ತೀರಾ. ತುಂಬ ಫ್ಯಾಂಟಸಿ ವರ್ಲ್ಡಲ್ಲಿ ತೇಲಾಡ್ತಾ ಇರ್ತೀರಾ. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇರ್ತೀರಾ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಬಹಳ ಉತ್ಸಾಹ ಮತ್ತು ಹುಮ್ಮಸ್ಸಿನಿಂದ ಸ್ಟಾರ್ಟ್ ಮಾಡ್ತೀರಾ. ಪ್ರಾರಂಭವನ್ನು ಮಾಡಿ ಆ ಕೆಲಸ ಕಾರ್ಯಗಳಲ್ಲಿ ಜಯ ಸ್ವಲ್ಪ ನಿಧಾನವಾಗಿ ಸಿಕ್ಕಿದರೂ ಸಹ ಬಹಳ ನಿರುತ್ಸಾಹವನ್ನು ತೋರಿಸುತ್ತೀರಾ. ನಿಮ್ಮ ಮನಸ್ಸು ಬಹಳ ಬೇಗ ಕುಗ್ಗಿ ಹೋಗುತ್ತದೆ. ಬಹಳ ನಿರುತ್ಸಾಹಿಗಳಾಗಿ ಆ ಕೆಲಸ ಕಾರ್ಯಗಳನ್ನು ಅರ್ಧಕ್ಕೆ ಕೈಬಿಟ್ಟು ಆ ಕೆಲಸದಲ್ಲಿ ಅಸಫಲತೆಯನ್ನು ಕಾಣುತ್ತೀರಾ. ತುಲಾ ರಾಶಿಯವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ 5ನೇ ಕಾರಣ, ತುಲಾ ರಾಶಿಯವರು ನಿಮ್ಮ ಸಂಬಂಧಗಳಲ್ಲಿ ಸ್ನೇಹಿತರಿಂದ ಅತಿಯಾದ ನಿರೀಕ್ಷೆಯನ್ನು ಇಟ್ಟುಕೊಳ್ತೀರಾ. ಓವರ್ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತೀರಾ.
ನೀವು ಆದರೆ ನಿಮ್ಮ ನಿರೀಕ್ಷೆಗಳು ಸುಳ್ಳಾದಾಗ ನಿಮ್ಮ ಮನಸ್ಸು ಬಹಳ ವಿಚಲಿತಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ತಪ್ಪಾದ ನಿರ್ಣಯಗಳನ್ನು ತೆಗೆದುಕೊಳ್ತೀರಾ. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ದುಃಖವನ್ನು ಅನುಭವಿಸುತ್ತೀರಾ. ಆದ್ದರಿಂದ ನಿಮ್ಮ ಬುದ್ಧಿಬಲದಿಂದ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳನ್ನು ಮಾಡಿ. ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ. ಯಾರ ಮೇಲೂ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಬೇಡಿ. ನಿಮ್ಮ ನಿರೀಕ್ಷೆಗಳೇ ನಿಮ್ಮನ್ನು ಎದುರಾಗುತ್ತವೆ. ತುಲಾರಾಶಿಯವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ 6ನೇ ಕಾರಣ ನಿಮ್ಮ ಆಲಸ್ಯ ಗುಣ. ತುಲಾರಾಶಿಯವರು ಇವತ್ತು ಮಾಡುವ ಕೆಲಸವನ್ನು ನಾಳೆ ಮಾಡೋಣ, ನಾಳೆ ಮಾಡುವ ಕೆಲಸವನ್ನು ಇನ್ನೊಂದು ದಿನ ಮಾಡೋಣ ಅಂತ ನಿಮ್ಮ ಕೆಲಸವನ್ನು ಮುಂದೂಡುವ ಪ್ರವೃತ್ತಿಯಿಂದ ನಿಮಗೆ ಬಂದಂತಹ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಂಡು ದುಃಖಿಸುತ್ತೀರಾ. ಆದ್ದರಿಂದ ತುಲಾರಾಶಿಯವರು ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು. ತುಲಾರಾಶಿಯವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕಿರುವಂಥ 7ನೇ ಕಾರಣ ತುಲಾರಾಶಿಯವರು ಬಹಳ ರೊಮ್ಯಾಂಟಿಕ್ ಆಗಿರುತ್ತೀರಾ. ಪುರುಷರಾಗಿದ್ದರೆ ಮಹಿಳೆಯರ ಕಡೆ ಬಹಳ ಬೇಗ ಆಕರ್ಷಿತರಾಗುತ್ತೀರಾ. ಮಹಿಳೆಯರಾಗಿದ್ದರೆ ಪುರುಷರ ಕಡೆ ಬಹಳ ಬೇಗ ಆಕರ್ಷಿತರಾಗುತ್ತೀರಾ. ಮಹಿಳೆಯರಾಗಿದ್ದರೆ ಪುರುಷರ ಕಡೆ ಬಹಳ ಬೇಗ ಆಕರ್ಷಿತರಾಗುತ್ತೀರಾ. ಒಂದು ಪ್ರೇಮ ಸಂಬಂಧ ನಿಭಾಯಿಸಿದರೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ. ಆದರೆ ತುಲಾರಾಶಿಯವರು ಒಂದೇ ಬಾರಿಗೆ ಇಬ್ಬಿಬ್ಬರ ಕಡೆ ಆಕರ್ಷಿತರಾಗುವ ಗುಣದಿಂದ ನಿಮ್ಮ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತೀರಾ. ಇದರಿಂದಾಗಿ ದುಃಖವನ್ನು ಅನುಭವಿಸ್ತೀರಾ. ಆದ್ದರಿಂದ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಪ್ರಯತ್ನ ಮಾಡಿ. ನಿಮ್ಮ ಮನಸ್ಸನ್ನು ಎಲ್ಲ ಕಡೆ ಅರಿಯಲು ಬಿಡಬೇಡಿ. ತುಲಾರಾಶಿಯವರು ಮರೆತು ಕೂಡ ಇಬ್ಬಿಬ್ಬರ ಪ್ರೀತಿಯ ಬಲೆಯಲ್ಲಿ ಸಿಲುಕಿ ಹಾಕಿಕೊಳ್ಳಬೇಡಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬಹಳ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ತುಲಾರಾಶಿಯವರ ಜೀವನದ ಕಷ್ಟಕ್ಕೆ ದುಃಖಕ್ಕೆ 8ನೇ ಕಾರಣ ತುಲಾರಾಶಿಯವರು ಗೋಲ್ಗಳನ್ನು ಫಿಕ್ಸ್ ಮಾಡಿಕೊಳ್ತೀರಾ. ನಾನು ಆ ಕೆಲಸ ಮಾಡಬೇಕು, ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಳ್ತೀರಾ. ನಿರ್ಣಯಗಳನ್ನು ತೆಗೆದುಕೊಳ್ತೀರಾ. ಆದರೆ ಆ ನಿರ್ಣಯಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಲೈಫನ್ನು ಎಂಜಾಯ್ ಮಾಡುವಂತಹ ಗುಂಗಿನಲ್ಲಿ ನಿಮ್ಮ ಗುರಿ ಉದ್ದೇಶಗಳನ್ನೇ ಮರೆತು ಬಿಡ್ತೀರಾ. ಇದರಿಂದಾಗಿ ನಿಮ್ಮ ಪ್ರೊಫೆಷನ್ ಲೈಫ್ ಹಾಗೂ ಪರ್ಸನಲ್ ಲೈಫಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ತುಲಾರಾಶಿಯವರೇ, ಈ ವಿಡಿಯೋ ನೋಡಿದ ನಂತರ ನಿಮ್ಮಲ್ಲಿರುವಂತಹ ದೌರ್ಬಲ್ಯಗಳನ್ನು ಕಡಿಮೆ ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದ ಸಮಸ್ಯೆಗಳಿಗೆ ದುಃಖಗಳಿಗೆ ನೀವೇ ಅಂತ್ಯವನ್ನು ಹಾಡಬಹುದು. ತುಲಾರಾಶಿಯ ಚಿಹ್ನೆ ತಕ್ಕಡಿ. ನೀವು ಕಷ್ಟ ಹಾಗೂ ಸುಖ ಎರಡನ್ನೂ ಬಹಳ ಬ್ಯಾಲೆನ್ಸ್ ಮಾಡುವಂತಹ ಕಲೆ ನಿಮಗೆ ತಿಳಿದಿದೆ. ಆದರೂ ಸಹ ನಿಮ್ಮ ಜೀವನವೆಂಬ ತಕ್ಕಡಿಯಲ್ಲಿ ಸುಖಕ್ಕಿಂತ ಕಷ್ಟದ ಭಾರವೇ ಹೆಚ್ಚಾಗಿರುವ ಕಾರಣದಿಂದ ನೀವು ದುಃಖವನ್ನು, ನಿಮ್ಮ ದೌರ್ಬಲ್ಯಗಳನ್ನು ಕಡಿಮೆ ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟ, ಕಣ್ಣೀರು ಖಂಡಿತವಾಗಿಯೂ ಕಡಿಮೆಯಾಗುತ್ತದೆ. ಈ ವಿಚಾರವನ್ನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.